ಅಂದು ಕುರಸಭೆಯಲ್ಲಿ ನನಗಾದ ಅಪಮಾನವನ್ನು ಮರೆಯಲು ಇಷ್ಟು ಬೇಗ ಸಾಧ್ಯವೇ ಅಣ್ಣ? ನೀನೇ ಹೇಳು. ಧರ್ಮರಾಯ ಮಹಾಧರ್ಮಪ್ರಭು ಧರ್ಮ ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕಟ್ಟಿಕೊಂಡ ಧರ್ಮಪತ್ನಿಯನ್ನು ದ್ಯೂತ್ಯದಲ್ಲಿ ಪಣವಾಗಿಸಿ ಸೋತ ಧರ್ಮಪ್ರಭು ಇವರ ಮಾತು ಧರ್ಮಸಮ್ಮತ ಹಾಗೂ ಲೋಕ. ಇವರಿಂದ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಲು ಸಾಧ್ಯವೇ ಅಣ್ಣ? ಇನ್ನು ಭೀಮಸೇನ ಮಹಾಪ್ರಚಂಡ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕನನ್ನೇ ಕೊಂದ ಮಹಾಪ್ರಚಂಡ. ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟು ಇನ್ನು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ವಿಜಯಿ ಎಂದು ದಶನಾಮಗಳಿಂದ ಮೆರೆಯುತ್ತಿರುವ ಪಾರ್ಥ ಈ ಗಾಂಡೀವ ಅದನ್ನು ಬಿಸಿಟು ಕೈಗಳಿಗೆ ಅಣ್ಣ, ಇವರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರು. ಇವರಿಂದ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ನನ್ನ ಪ್ರತಿಜ್ಞೆಯು ಈಡೇರಬೇಕಾದ್ರೆ ನಾನೊಬ್ಬಳೆ ರಣಚಂಡಿಯಂತೆ ಆ ಕೌರವರ ಸೈನ್ಯವನ್ನೆಲ್ಲ ಇಲ್ಲವೇ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣತ್ಯಾಗ ಮಾಡುವೆನಲ್ಲ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯ ಒಂದಾದರೆ ಈ ತಂಗಿ ತ್ರಿಪದ ಸುತ್ತುವೆ ಅಭಿಪ್ರಾಯ ಒಂದಾಯಿತಲ್ಲ ಅಲ್ಲವೇ ಭೀಮಸೇನ? ಅದಕ್ಕೆ ನಾವೇನು ಮಾಡಲಿ? ನೀನೇನು ಮಾಡಿ ಏಕೆ ಅಭಿಪ್ರಾಯ ಈಗ ಆಯಿತಲ್ಲ ಅಂದೆ ಅಷ್ಟೇ. ಅವನ ಯಾರಿದ್ದಲ್ಲೂ ನೀನು ಕೇಳಿಸಿಕೊಂಡೇ ಇಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಏಕೆ ಏನು ಪ್ರಯೋಜನ ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಒಟ್ಟಿನಲ್ಲಿ ಸತಿ ಅರ್ಧನಾದವನು ಆಲಿಸುವುದು ಪತಿಗಳಾದ ನಿಮ್ಮ ಮುಖ್ಯ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಅವಳಿಗೆ ಪತಿಗಳಲ್ಲವೇನು? ಅದನ್ನು ಅವರೇ ಪರಿಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಯಾವ ಸಂಬಂಧವೂ ಇಲ್ಲದೆಯೇ ಅಂದು ತುಂಬಿದ ರಾಜಸಭೆಯಲ್ಲಿ ಹಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆನನು ತಮ್ಮ ನುಡಿದೆಯೋ ಗಂಡುಗಳು ದಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರತಿ ಮಲಗಿ ನಿದ್ರೆ ಹೊಳೆಯೋ ಮನೋಹರ ಕಣ್ಣೀರು ಕರೆಯದಿರುವಲ್ಲವೇ?
ನಿನ್ನ ಈ ಒಂದು ಅನುಕಂಪನೆಯ ಬದಲಾಗಿ ಅಗೆಯ ಹೆಂಡತಿಯ ಕಣ್ಣುಗಳಲ್ಲಿ ಶತಸಹಸ್ರ ಬಿಡಿ ಕಂಪನಿಯನ್ನೇ ಬರೆಸುವೆ. ಕಾಲವೇ ಕೌರವನ ಬೆಂಬಲವಾಗಿ ಕಣಜೆಗಳು ಸಮರ್ಥವ ಭಾರತನಾಗಿರುವ ದುರ್ಯೋಧನ ದುಶ್ಯಾಸನವೆಂಬ ದುಷ್ಟ ಕೀಟಗಳನ್ನು ಸಕಲ ದುಶ್ಯಾಸನ ಒಡಲ ಬಿಡುಮುಡಿಯ ಪಡಜಿರ ವ್ಯಥಯ ಓ ನರಕ ಮರ್ತನ ಹೇಳಿ ನನ್ನ ಅಭಿಪ್ರಾಯವನ್ನು. ಈ ಭೂಮಿ ಗುಳಿಗೆ ಗುಳಿಗೆ ಬಿಡಿ ಪರಮಾತ್ಮ ದಯಮಾಡಿ ಸಂಜೆಯನ್ನು ನಿರಾಕರಿಸಿಬಿಡು. ಭೀಮಸೇನ ಭೀಮಸೇನ ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನ್ನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತೇಕೆ ದೇವ ಬಾಲಾಕ್ಷಣಂ ಮಚ್ಚಿಸಿ ಪಡೆದನ ಪಾಶುಪತಾಸ್ತ್ರವಂ ವಿಧ ವಿಧಾಸ್ತ್ರ ಪ್ರಯೋಗಗಳಿಂದ ಗಳಿಸಿದನೆ ವಿಜಯವೆಂಬ ಪಸರಂ ಹರಿಗಳನ್ನು ಅದಗೈಯಲು ಅವಿತೋತ್ಸಾಹದಿಂದಿಹ ಹರಿಗಳನ್ನು ಗೈಯಲು ಅವಿತೋತ್ಸಾಹದಿಂದಿಹ ಅನುಚರನು ಈ ಪರಿನೋಯ್ಪದು ಕರವೆ ಧರ್ಮ ಜಗ ಕೃಷ್ಣ ಪರಮಾತ್ಮ ಹಿಂದೆ ನಮಗೆ ಅಪಾರ ಕಷ್ಟಾಂಶ ಉಂಟು ಮಾಡಿದ ಆ ಪಾಷಂಡಿಗಳೊಡನೆ ನಮಗೆ ಸಂಧಿಯೇ. ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ತಿರಸ್ಕರಿಸಲೇಬೇಕು. ಯುದ್ಧವು ನಡೆದಿರಬೇಕು. ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ ಕೇಳಿದೆಯಾ? ನಿನ್ನ ಸಹೋದರರು ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರು. ಅವರ ಅಂತರಂಗದಲ್ಲಿ ಸೇಡೆಂಬ ಜ್ವಾಲೆಯು ಹೊತ್ತಿ ದಗದಗನೆ ಉರಿಯಲಾರಂಭಿಸಿದೆ. ಅದನ್ನು ದಮನ ಮಾಡಿಕೊಳ್ಳಲು ಶಕ್ತಿ ಇಲ್ಲದೆ ಈ ರೀತಿ ಬಳಲುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳ? ಪರಮಾತ್ಮ ಕಾಳಗ ಗೈವುದು ಅಸಮ್ಮತವೆನ್ನಗೆ. ಪರಮಾತ್ಮ ಕಾಳಗ ಗೈವುದು ಅಸಮ್ಮತವೆನ್ನಗೆ. ಕಾಡಿಸಬೇಡನ್ನ ಬೇಡುವೆ ದೇವ. ಕಾಡಿಸಬೇಡನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದೊದಗುವ ಪಾಪವು ಬೇಡ ಮಗೆ. ಸಮರದಿಂದೊದಗುವ ಪಾಪವು ಬೇಡ ಮಗೆ. ಕದನವು ಬೇಡವೋ ದೇವ ದೇವ. ಕದನವು ಬೇಡವೋ ದೇವ ದೇವ. ಪರಮಾತ್ಮ ಇದೊಂದು ಸಾರಿಯಾದರೂ ಆ ದುರ್ಯೋಧನನ ಬಳಿಗೆ ಹೋಗಿ
ಸಂಧಾನ ಮಾಡಿಕೊಂಡು ಬರಬೇಕೆಂದು ಪ್ರಾರ್ಥಿಸುವೆನು. ಅದಕ್ಕೇನಾದರೂ ಆತನು ಒಪ್ಪದೇ ಇದ್ದರೆ? ತಮ್ಮ ಇಚ್ಛೆ ಇದ್ದಂತಾಗಲಿ ಪರಮಾತ್ಮ. ಧರ್ಮನಂದನ, ನಿನ್ನ ಆತ್ಮ ತೃಪ್ತಿಗಾದರೂ ಈ ಸಂಧಿಯ ಪ್ರಸ್ತಾಪ ನಡೆಯಲೇಬೇಕು. ಭೀಮಾರ್ಜುನರ ಕ್ರೋಧಾಗ್ನ ಜ್ವಾಲೆಯು ಹಾರಲೇಬೇಕು. ಈ ತಂಗಿ ದೃಪದ ಸುತ್ತುವೆ ಕಣ್ಣೀರು ಕಾಲುವೆ ಬತ್ತಿ ಹೋಗಲೇಬೇಕು. ಅದಕ್ಕಾಗಿ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆಗಬಹುದು. ನನ್ನ ಸಂಕಟವನ್ನು ಸ್ವಲ್ಪವಾದರೂ ಗಮನಿಸದೇ ಇರುವ ಧರ್ಮಪುತ್ರನ ಮಾತಿನಂತೆ ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ನಿನ್ನಲ್ಲಿ ಸೆರಗೊಟ್ಟಿ ಬೇಡುವೆನಣ್ಣ. ಆಗಲಿ ತಂಗಿ. ಭೂಮಿ ಇದೇ ನನ್ನ 99 ಮಂದಿ ಸಹೋದರನ್ನು ಊತಿಟ್ಟ ಭೂಮಿ. ನೀನು ಮಾಡಿದ ಶಪಥವೇ ಆಯಿತು. ನಿನ್ನ 90 ಮಂದಿ ಸಹೋದರನ್ನು ಹಾಕಿಕೊಂಡ ಆ ಸುಳ್ಳೆ ನೀನು ಮಾಡಿದ ಪ್ರದೇಶವನ್ನು ಏನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರೀತಿ? ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗೆಳೆಯುತ್ತಿರುವ ದಮ ಮರುಳುಗಳೇ, ಏನಿ ಕುಕ್ಷಿ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಣಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೊಯ್ಯುತ್ತಿರುವ ಪ್ರಚಂಡ ಮುಹೂರ್ತಗಳು ಪ್ರಣಯ ತಾಂಡವ, ಅಖಂಡ ಭರತ ಖಂಡದ ಕುಹಕ ಕುಕ್ಷಿಕತೆಯ ಪ್ರವೀಣ, ಮೌತ್ಸಲ್ಯದ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮುಗಳ ಸರಸ ಸಲ್ಲಾಪ. ಓ ನನ್ನ ವಂಶಕ್ಷಯಕ್ಕೆ ಕಾರಣನಾದ ದುರ್ಮಾರ್ಥ ದುರ್ಜಾತ ದುರುಳ ದುರ್ಯೋಧನ, ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ನನ್ನ ಜನ್ಮನಾಥನನ್ನು, ನನ್ನ 99 ಮಂದಿ ಸಹೋದರರನ್ನು ನಿನ್ನೆಯ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟು ಹಿಂಸೆಯನ್ನು ಸ್ಮರಿಸಿಕೊಂಡರೆ ನನ್ನ ಹೃದಯವು ಸಿಡಿಲಿನಂತೆ ಆರ್ಪಡಿಸುತ್ತಿರುವುದು, ಕೈಕಾಲುಗಳು ಕಂಪಿಸುತ್ತಿರುವುದು, ದೇಹ ಅದರುತ್ತಿರುವುದು. ದುರ್ಯೋಧನ, ದುರ್ಯೋಧನ, ಅಂದು ನೀನು ನೀಡುತ್ತಿದ್ದ ಒಂದು ಇಡಿ ಅನ್ನ, ಒಂದು ಒರಳೆ ನೀರನ್ನು ಆ ನನ್ನ ಅತಭಾಗ್ಯ ಸಹೋದರನು ನನಗಿಟ್ಟಿ ನನ್ನ ಶ್ವಾಸದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ನನ್ನೊಬ್ಬನನ್ನೇ ಉಳಿಸಿ ಒಬ್ಬೊಬ್ಬರಾಗಿ ಹತರಾದರು. ಆ ನನ್ನ ಸಹೋದರರು ಸತ್ತು ಒಳೆತು ನಾರಿದ ದುರ್ಗಂಧದ ಅಮಲು ಈ ಶಕುನಿಯ ಸ್ತುತಿ ಪಟಲದಲ್ಲಿ ಅಳಿಯದೆ ಉಳಿದು ನಿರಂತರ ಭಯಂಕರ ಬಡಭಾಗ್ಯ ಜ್ವಾಲೆಯಲ್ಲಿ ನೊಂದು ಬೆಂದು ಕೊಂದು ಕುತವಾಗಿರುವ ಈ ಶಕುನಿಯ ಶರೀರವನ್ನು ಅಣು ಅಣುವಾಗಿ ತುಂಡರಿಸುತ್ತೆ. ಸೇಡು, ಸೇಡಿಗೆ ಸೇಡು.
ಸಹಿಸದ ಬಿಡನ ಸೇಡಮ್ಮ ಕಿಡಿಗಿ ನನ್ನ ನುಡಿ ಈಡೇರಿದ ಬಿಡ ಚಲವ ರೋಹಿ ತಡೆಯರ ಕೊಂಡೆಯ ಪಾಪಿ ರೋಹಿ ತಡೆಯರ ಕೊಂಡೆಯ ಪಾಪಿ ಅಂದೇಶ ಕುಲಿಯ ಶಪಥವ ತಾಳ ಶಪಥ ಮಾಡಿಕೊಂಡು ನಾಲ್ಕವಾಗಲಿ ಹಡಿದವನಿಗೆ ಶಾಂತಿಯ ತರ ಸೇಡಮ್ಮ ಕಿಡಿಗಿ ನನ್ನ ನುಡಿ ಈಡೇರಿದ ಬಿಡ ಚಲವ ಬಿಡ ಚಲವ ಬಿಡ ಚಲವ ಸೇಡು ಸೇಡಿಗೆ ಸೇಡು ದ್ವೇಷಕ್ಕೆ ದ್ವೇಷ ಪ್ರತಿಕಾರಕ್ಕೆ ಪ್ರತಿಕಾರ ರಕ್ತಕ್ಕೆ ರಕ್ತ ಎಂಬ ಮಾತ್ಸಲ್ಯದ ಹೊರತಾಗಿ ಮತ್ತಾವ ಆಕಾಂಕ್ಷೆಗಳನ್ನು ಆಲಿಸಲು ಸಾಧ್ಯ ದುಷ್ಟ ದುರ್ವಿಧಿಯ ಹಟ್ಟಾದರಿಂದ ಮದವೇರಿ ಮದೋನ್ಮತ್ತನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನ ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನನ್ನು ಕರೆದು ಆಧರಿಸಿ ಸತ್ಕರಿಸಬೇಕಾದ ಸೋದರ ಮಾವನನ್ನು ಕೆಣಕಿ ಹಠಾರವಿಸಿದ ಗುರುಕುಲ ಕೀಟವೇ ಕೇಳು. ನಾನು ನಿನ್ನಂತೆ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ಧೀಮಂತರುಗಳಿಂದ ಓಲೈಸಿಕೊಂಡು ನವರತ್ನ ಖಚಿತವಾದ ಸಿಂಹಾಸನವನ್ನು ಅಲಂಕರಿಸಿ ಸೋಮ್ರಾಟನಂತೆ ಮೆರೆಯಬಹುದಿತ್ತು. ಆದರೆ ನಿನ್ನೀ ಕೆಂಗಣ್ಣ ಕಿಚ್ಚು ನನ್ನ ಆಕಾಂಕ್ಷೆಗಳನ್ನೆಲ್ಲ ಗಾಳಿಗೋಪುರವಾಗಿ ಹಾರಿ ಹೋಯಿತು. ಚಿಂತಿಸಿ ಫಲವೂ ಇಲ್ಲ. ಚಿಂತಿಸುವಷ್ಟು ಅವಿವೇಕಿ ಅಲ್ಲ ಈ ಶಕುನಿ ಮಾವ. ಗತಕಾಲದ ಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುತ್ತದೆ ಎಂಬ ನಾಣ್ಣುಡಿಯನ್ನು ಅನುಸರಿಸಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ಮೋಸಗಾರರನ್ನು ಅದರಲ್ಲಿಯೂ ನಿನ್ನಂತ ಮನವನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ನಾಣ್ಣುಡಿಯಂತೆ ಅಡಿಗೂ ಅಡ್ಡದಾರಿಗೆ ಇಳಿಯುತ್ತಲೇ ಬಂದೆ. ದುರ್ಯೋಧನ ಎಲ್ಲೆಲ್ಲವೋ ಕುರುಕುಲದಮ ನಾಳೆ ನಡೆಯುವ ಕುರುಕ್ಷೇತ್ರದ ಮಹಾಸಮರದಲ್ಲಿ ಈ ಶಕುನಿಯಿಂದ ನಿನಗಾಗುವ ದುರ್ದಶೆಯು ಅತಿ ಭಯಂಕರವೆಂದು ದೇವೇಂದ್ರನ ಅಮರಾವತಿಯಂತೆ ರಾರಾಜಿಸುತ್ತಿರುವ ನವರತ್ನ ಖಚಿತವಾದ ಸಿಂಹಾಸನವನ್ನು ರಕ್ತದ ಮುಡಿಲಿನಲ್ಲಿ ಮುಳುಗಿಸುವ ತನಕ ಈ ಶಕುನಿ ಎಲ್ಲಿಯ ಶಾಂತಿ, ಎಲ್ಲಿಯ ನೆಮ್ಮದಿ? ಇದೇ ನನ್ನ ಸಹೋದರರ ಕರಾಳ ಕೂಗು. ಇದೇ ನನ್ನ ಸಹೋದರರ ಆಕ್ರಂದನ. ಅಳಬೇಡಿ ನನ್ನ 99 ಮಂದಿ ಸಹೋದರರೇ, ಅಳಬೇಡಿ. ಉರುಳ ದುರ್ಯೋಧನ 99 ಮಂದಿ ಸಹೋದರ ಚಿಂಡಗಳಿಂದ ನರಕದಲ್ಲಿ ನಿಮಗೆ ಚಿರಾಂಜನವನ್ನು ಮಾಡಿಸುವೆನು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶ್ಲೋಕದಿಂದ ದಗಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡದೆ ತೋರಿಸುವೆನು ನಿನಗೆ ನರಕದ ಮಾರ್ಗ. ಯಾರಿಗೆ ಮಾವ ನರಕದ ಮಾರ್ಗ? ಚಕ್ರೇಶ್ವರ, ಕುರುಕುಲ ಚಕ್ರೇಶ್ವರ, ನಿನಗೆ ಶತ್ರುಗಳಾದ ಆ ಪಾಂಡವರಿಗಲ್ಲದೆ ಮತ್ತಾರಿಗಯ್ಯ? ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ. ಚಿಂತೆಯೇಕೆ ಕುರ್ರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತವಾಗಿ ಹೊರಟನೆಂದು ಆ ದಿನ ದೂತನ ಸಮಾಚಾರವನ್ನು ತಂದಿಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯ ಶೂರನು ತನ್ನೆರಡು ತೋಳ್ಬಲಗಳಿಂದ ಇಡೀ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು.
ಆದರೆ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇವು ಉಚಿತವಾದ ಕಾರ್ಯವೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕ್ರಿಸ್ತನು ಅದೆಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣ